ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಭಗವದ್ಗೀತೆಯಲ್ಲಿ ಉತ್ತರವಿದೆಯೇ? ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದಲ್ಲ ಒಂದು ಪ್ರಶ್ನೆ ಮೂಡುತ್ತಲೇ ಇರುತ್ತದೆ. ನಾನು ಯಾರು? ನನ್ನ ಜೀವನದ ಉದ್ದೇಶವೇನು? ಏಕೆ ಕಷ್ಟಗಳು ಬರುತ್ತವೆ? ದುಃಖದಿಂದ ಹೊರಬರುವುದು ಹೇಗೆ? ಯಶಸ್ಸು ಮತ್ತು ಸಂತೋಷವನ್ನು ಹೇಗೆ ಪಡೆಯುವುದು? ಇಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ನಾವು ಜೀವನವನ್ನು ಸಾಗಿಸುತ್ತೇವೆ. ಹಾಗಾದರೆ ಈ ಎಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯಲ್ಲಿ ಉತ್ತರವಿದೆಯೇ? ಹೌದು. ಆದರೆ ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ಭಗವದ್ಗೀತೆ ಪ್ರತಿಯೊಂದು ಪ್ರಶ್ನೆಗೆ ನೇರವಾಗಿ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡುವ ಪುಸ್ತಕವಲ್ಲ. ಅದು ಜೀವನವನ್ನು ಸರಿಯಾದ ರೀತಿಯಲ್ಲಿ ಅರ್ಥಮಾಡಿಕೊಳ್ಳುವ ಜ್ಞಾನವನ್ನು ನೀಡುವ ಗ್ರಂಥ. ಮಹಾಭಾರತದ ಯುದ್ಧಭೂಮಿಯಲ್ಲಿ ಅರ್ಜುನನು ಗೊಂದಲ, ಭಯ ಮತ್ತು ದುಃಖದಿಂದ ಕುಗ್ಗಿದಾಗ ಶ್ರೀಕೃಷ್ಣನು ಅವನಿಗೆ ನೀಡಿದ ಉಪದೇಶವೇ ಭಗವದ್ಗೀತೆ. ಆ ಉಪದೇಶ ಕೇವಲ ಅರ್ಜುನನಿಗಲ್ಲ, ಜೀವನದಲ್ಲಿ ಗೊಂದಲ ಅನುಭವಿಸುವ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ. ಗೀತೆ ನಮಗೆ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದನ್ನು, ಫಲದ ಮೇಲಿನ ಅತಿಯಾದ ಆಸಕ್ತಿಯನ್ನು ಬಿಡುವುದನ್ನು, ಸುಖ ದುಃಖಗಳನ್ನು ಸಮಚಿತ್ತದಿಂದ ಸ್ವೀಕರಿಸುವುದನ್ನು ಮತ್ತು ಆತ್ಮದ ನಿಜಸ್ವರೂಪವನ್ನು ಅರಿಯುವುದನ್ನು ಕಲಿಸುತ್ತದೆ. ಇದೇ ತತ್ವಗಳು ನಮ್ಮ ಜೀವನದ ಅನೇಕ ಪ್ರಶ್ನೆಗಳಿಗೆ ದಾರಿದೀಪವಾಗುತ್ತವೆ. ಆದ್ದರಿಂದ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಗೀತೆಯಲ್ಲಿ ಪದೇ ಪದೇ ಬರೆದ ಉತ್ತರ ಸಿಗದಿರಬಹುದು. ಆದರೆ ಆ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವ ಬುದ್ಧಿ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ವಿವೇಕವನ್ನು ಭಗವದ್ಗೀತೆ ಖಂಡಿತವಾಗಿ ನೀಡುತ್ತದೆ. ನೀವು ಭಗವದ್ಗೀತೆಯನ್ನು ಓದಲು ಪ್ರಾರಂಭಿಸಿದರೆ ಉತ್ತರಗಳು ಪುಸ್ತಕದ ಪುಟಗಳಲ್ಲಿ ಮಾತ್ರವಲ್ಲ, ನಿಮ್ಮ ಜೀವನದ ಅನುಭವಗಳಲ್ಲಿಯೂ ಕಾಣಲು ಆರಂಭವಾಗುತ್ತವೆ. ಈ ವಿಷಯ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಆಧ್ಯಾತ್ಮಿಕ ಹಾಗೂ ಜೀವನೋಪಯೋಗಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.